ಸೌಂದರ್ಯ ಮೇಡಮ್ ಯಾಕೆ ಕೆಮ್ತಿದ್ದಾರೆ? ಅವ್ರಿಗೇನಾದ್ರೂ ತಿಂಡಿ ಇಷ್ಟ ಆಗ್ಲಿಲ್ವಾ? ಎಷ್ಟೇ ಆಗ್ಲಿ ಅವ್ರ ಮೈದ್ನ ಮಾಡಿರೋ ತಿಂಡಿ ಅಲ್ವಾ, ಇಷ್ಟ ಆಗ್ಲೇಬೇಕು. ಮತ್ ಯಾಕೆ ಕೆಮ್ತಿದ್ದಾರೆ? ಓ, ನೆತ್ತಿಗೇರಿರ್ಬೇಕು ಅನ್ಸುತ್ತೆ. ಇವನು ಯಾಕೆ ಫೋನ್ ಮಾಡ್ತಾ ಇದ್ದಾನೆ? ಹಲೋ ಹಲೋ ಸರ್, ಎಲ್ಲಿದ್ದೀರಾ? ಭೂಲೋಕದಲ್ಲಿ. ಸರ್, ತಮಾಷೆ ಮಾಡಬೇಡಿ ಸರ್. ನಾನು ನಿಮ್ಮನ್ನ ಇವಾಗಲೇ ಮೀಟ್ ಮಾಡಬೇಕು. ಎಲ್ಲಿದ್ದೀರಾ ಅಂತ ಹೇಳಿ. ನಾನು ಯಾಕೆ ನೀನೇನು ಮೀಟ್ ಮಾಡಲಿ? ಆಗಲ್ಲ ಸರ್, ಆ ರೂಪನ್ ತುಂಬ ಜಾಸ್ತಿ ಆಗ್ತಿದೆ ಸರ್. ತುಂಬ ಇರಿಟೇಟ್ ಮಾಡ್ತಿದ್ದಾಳೆ. ಮಾಡಲಿ ಬಿಡು. ಸರ್, ಚೆನ್ನಿಗೆ ಹೊಡಿತಾಳೆ ಸರ್, ಗೊತ್ತಾ ನಿಮಗೆ? ಹೊಡ್ಸ್ಕೊ. ನೀನು ಮಾಡಿರೋ ತಪ್ಪಿಗೆ ಅವಳು ಏನು ಮಾಡಿದ್ರು ಕಡಿಮೆ. ಎಲ್ಲ ತಡ್ಕೊ. ನಾನ್ಯಾಕೆ ತಡ್ಕೋಬೇಕು ಸರ್? ಹಾಂ, ಯಾಕೆಂದರೆ ನಿನ್ನ ಜುಟ್ಟು ಜನವಾರ ಎಲ್ಲ ನನ್ನ ಕೈಲಿದೆ. ಅದೇನೇ ಆಗಿರಲಿ ನೋಡಿ, ನಾನು ಇವಾಗಲೇ ನಿಮ್ಮನ್ನ ಮೀಟ್ ಮಾಡಬೇಕು. ಎಲ್ಲಿದ್ದೀರಾ ಅಂತೇಳಿ ಇವಾಗಲೇ ಹೊರಡ್ತೀನಿ. ಆಗಲ್ಲ, ತುಂಬ ಬ್ಯುಸಿ ಇದ್ದೀನಿ. ಹಲೋ ಹಲೋ ಅದಕ್ಕೆ ಐ ಆಲ್ ರೈಟ್. ಚಿರು, ಅದು ಬಿಸಿ ಇತ್ತಲ್ವಾ, ನಿಧಾನವಾಗಿ ನೋಡಿ ತಿನ್ನಿಸ್ಬೇಕಲ್ವಾ? ಹಾಂ, ಬಿಸಿ. ಹಾಂ, ತಿನ್ನು ಸೌಂದರ್ಯ. ನೋಡು ನೋಡು. ಹಾಂ, ತಿನ್ಸು ತಿನ್ಸು, ತಿನ್ನು. ಬೇಡ ಚಿರು, ಬೇಡ. ಯಾಕೆ? ತುಂಬ ಹೊತ್ತಿಂದ ಹಸ್ಬಿಕೊಂಡಿದ್ನಲ್ಲ, ಅದಕ್ಕೆ ಸೇರ್ತಾ ಇಲ್ಲ. ಪಾಪ ಚಿರು, ನಿನ್ಗೋಸ್ಕರ ಪ್ರೀತಿಯಿಂದ ಕಷ್ಟಪಟ್ಟು ಮಾಡಿ ತಂದಿರೋದನ್ನ ಬೇಡ ಅಂತಿದೀಯಲ್ಲಮ್ಮ. ಅದು ಹಾಗೇನಿಲ್ಲ ಚಿರು, ನಾನು ಆಮೇಲೆ ತಿಂತೀನಿ, ಈಗ ಸೇರ್ತಾ ಇಲ್ಲ. ಬೇಡ ಅದಕ್ಕೆ, ಮೊದಲೇ ಸುಸ್ತಾಗಿದ್ದೀರಾ, ಅಂಥದ್ರಲ್ಲಿ ಈಗ ತಿನ್ನಲಿಲ್ಲ ಅಂದರೆ ಇನ್ನೂ ಸುಸ್ತಾಗ್ತೀರಾ. ಪ್ಲೀಸ್ ಪ್ಲೀಸ್, ತಿನ್ನಲೇಬೇಕು ನೀವು. ನಾನು ತಿಂತೀನಿ, ಫೋರ್ಸ್ ಮಾಡಬೇಡ, ಆಮೇಲೆ ತಿಂತೀನಿ. ಸರಿ, ಇಲ್ಲೇ ಇಟ್ಟಿರ್ತೀನಿ. ಅರ್ಧ ಗಂಟೆ ಬಿಟ್ಟು ಬರ್ತೀನಿ, ಅಷ್ಟರಲ್ಲೆಲ್ಲ ಖಾಲಿಯಾಗಿರ್ಬೇಕು. ಇಲ್ಲಿ ಬೇಡ, ಕಿಚನಲ್ಲಿ ಇಟ್ಟಿರು, ನಾನು ತಗೊಂಡು ತಿಂತೀನಿ. ಬೇಡ ಬೇಡ ಬೇಡ, ಅಲ್ಲಿ ಬೇರೆ ಯಾರು ತಿನ್ಬಿಟ್ರೆ ಇಲ್ಲೇ ಇರ್ಲಿ, ಆಯ್ತಾ? ಅದಕ್ಕೆ ಅಂತ ಮಾಡಿದ್ದು, ಬೇರೆ ಯಾರು ಮುಟ್ತಾರೆ? ಯಾರಿಗೆ ಗೊತ್ತಪ್ಪ, ಪಿಜ್ಜಾನು ಸೌಂದರ್ಯಂಗೆ ಅಲ್ವಾ ತಂದಿದ್ದು, ಬೇರೆ ಯಾರೋ ತಿನ್ಲಿಲ್ವಾ? ಯಾರ ಸುಮ್ಮನೆ ಬಾಗಲ್ ಬಿಡ್ತಾರ ಬಿಡ, ಒಳಗ್ ಬಾ. ನೀನಾ? ಹೌದು, ನಾನೇ. ನೀನ್ ಯಾಕೆ ಬಂದೆ? ನೀನ್ ಯಾಕೆ ನನ್ನ ಕಾಲ್ ಕಟ್ ಮಾಡ್ದೆ? ಒಳ್ಳೆ ಕಥೆ ಆಯ್ತಲ್ಲ. ಕೋಳಿನ ಕೇಳಿ ಮಸಾಲೆ ಹರಿತಾರ. ನನ್ನ ಫೋನು ನನ್ನ ಇಷ್ಟ, ಕಟ್ ಮಾಡಿದೆ. ನನ್ನ ಕಾಲು ನನ್ನ ಇಷ್ಟ, ಅದಕ್ಕೆ ನಾನು ಬಂದೆ. ಇಷ್ಟು ದಿನ ಅವ್ರು ಯಾವಳ ತಲೆ ಹುಳ ಬಿಟ್ಲು, ಇವಳು ಅದೇ ಇಷ್ಟಕ್ಕೆ ಸೇರ್ತಾವಳಲ್ಲ. ವಾಟ್? ಏನು ಹೇಳ್ತಿದ್ಯಾ ನರಸಿಂಹ? ನನಗೇನು ಅರ್ಥನೇ ಆಗ್ತಿಲ್ಲ. ಅರ್ಥ ಆಗೋದು ಬೇಡ, ನೀನು ಯಾಕೆ ಬಂದೆ ಅಂತ ಹೇಳ್ಬಿಟ್ಟು ಮೊದಲಿಂದ ರೈಟ್ ಹೇಳ್ತಾರೋ. ಆಮೇಲೆ ನಿಮ್ಮ ಅಪ್ಪಂಗೆ ನೀನು ಬಂದಿರೋ ವಿಷಯ ಗೊತ್ತಾಗಿ ಅವ್ರು ನನ್ನ ಮೇಲೆ ಉರ್ಕೊಂಡು ರಿವೆಂಜ್ ತಗೊಳ್ಳೋದು, ಇದೆಲ್ಲ ಯಾವುದು ಬೇಡ. ನಮ್ಮ ಅಪ್ಪಂಗೆ ನಿನ್ನ ಬಗ್ಗೆ ನಾನು ಹೇಳಿದ್ರೆ ಅಲ್ವಾ ಗೊತ್ತಾಗೋದು. ಡೋಂಟ್ ವರಿ, ಏನೂ ಹೇಳಲ್ಲ. ನಿಮ್ಮ ಅಪ್ಪಂಗೆ ಗೊತ್ತಾದರೂ ಓಕೆ, ಆದರೆ ನಮ್ಮ ಸಾಹೇಬ್ರಿಗೆ ಗೊತ್ತಾದರೆ ಮುಗೀತು ನನ್ನ ಕತೆ. ಇಷ್ಟು ದಿನ ಕಾಡಲ್ಲಿ ಆದಿವಾಸಿಗಳ ಥರ ಜೀವನ ಮಾಡ್ತಿದ್ದೆ, ಈಗ ಹೆಂಗೋ ಮನೆಗೆ ಬಂದಿದ್ದೀನಿ. ನಮ್ಮಪ್ಪ ದೊಡ್ಡ ಮನಸ್ಸು ಮಾಡಿ ನನ್ನ ನಮ್ಮ ಮನೆ ಒಳಗೆ ಸೇರಿಸ್ಕೊಂಡಿದ್ದಾರೆ. ಇವಾಗ ಅವ್ರ ನಂಬಿಕೆ ಕಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಯಾಕೆ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಹೋಗ್ತಾ ಇರು. ಸಾರಿ ಕೇಳೋಣ ಅಂತ ಬಂದೆ. ಸಾರಿ ಕೇಳೋ ತಪ್ಪು ನೀನೇನು ಮಾಡಿದ್ಯಾ? ನೋಡು ನರಸಿಂಹ, ನಾನು ನಿನ್ನ ಜೊತೆ ತುಂಬ ರೂಢಾಗಿ ನಡ್ಕೊಂಡಿದ್ದೀನಿ. ನಿನ್ನ ಮೇಲಿರೋ ದ್ವೇಷಕ್ಕೆ ಊರವ್ರ ಮುಂದೆ ಎಲ್ಲ ನಿಮ್ಮ ಅಪ್ಪ ನಿನಗೆ ಹೊಡೆಯೋ ಥರ ಮಾಡಿದ್ದಕ್ಕೆ ಈಗಲೂ ಗಿಲ್ಟ್ ಕಾಡ್ತಿದೆ. ಪ್ರತಿದಿನ ಒದ್ದಾಡ್ತಿದ್ದೀನಿ. ಆವತ್ತು ನಾನು ದೇವಸ್ಥಾನದಲ್ಲಿ ನಿನಗೆ ಸಾರಿ ಕೇಳೋಣ ಅಂತ ಬಂದೆ, ಆದರೆ ಅದು ಆಗಲಿಲ್ಲ. ಅದಕ್ಕೆ ಈಗಲಾದರೂ ಒಂದು ಅವಕಾಶ ಮಾಡಿಕೊಡು ಪ್ಲೀಸ್. ಪ್ಲೀಸ್, ಐ ಆಮ್ ಸಾರಿ. ಅಮ್ಮ ತಾಯಿ, ನಿನ್ನ ಸಾರಿನೂ ಬೇಡ, ನಿನ್ನ ಸವಾಸನೂ ಬೇಡ. ಇಲ್ಲಿಂದ ದಯವಿಟ್ಟು ಹೋಗ್ಬಿಡು ಪ್ಲೀಸ್. ಹೊರಡು ಹೊರಡು ಹೊರಡಮ್ಮ, ಹೊರಡು.
ಬುದ್ಧಿದೆಲ್ಲ ಇಳಿಸ್ಬಿಟ್ಲು ಕಣ. ಮತ್ತ್ಯಾಕಮ್ಮ ಬಂದೆ? ಇದೇನು ನಾನೇನು ಕಾಡು ಪ್ರಾಣಿನ? ಇದೇನು ಸಿಂಹದ ಫೋಟೋ ಇಟ್ಕೊಂಡಿದ್ಯಾ? ನೀನು ಹೆಸ್ರಿಗೆ ಮಾತ್ರ ನರಸಿಂಹ, ಆದರೆ ನಿನ್ನನ್ನು ಯಾರೇ ಕೆಣ್ಕಿದ್ರು ಅವ್ರನ್ನ ಸಿಂಹದ ಥರ ಬೇಟೆ ಆಡದೆ ಬಿಡಲ್ಲ. ಕೊಡಲ್ಲ. ನನ್ನನ್ನು ಕೆಣ್ಕಕ್ಕೆ ಬಂದರೆ ಇದೇ ಗತಿ ಆಗೋದು. ನನ್ನ ತಂಟೆಗೆ ಬಂದರೆ ಇಂಥೋಳೊಬ್ಳು ಇದ್ಲು ಅಂತ ಎಕ್ಸಾಂಪಲ್ ಆಗ್ತೀಯ. ಬಿ ಕೇರ್ಫುಲ್. ನೀವು ಕೆಟ್ಟವರು ಅಂತ ಗೊತ್ತಿತ್ತು, ಆದರೆ ಕನಿಕರನೇ ಇಲ್ಲದೆ ಇರೋರು ಅಂತ ಇವತ್ತು ಗೊತ್ತಾಯ್ತು. ಆಡೋ ಮಾತಿಗೆ ಮಾಡೋ ತಪ್ಪಿಗೆ ಆ ದೇವರು ನೋಡ್ಕೋತಾನೆ. ಸರಿಯಾಗಿ ಬುದ್ಧಿ ಕಲಿಸಿದೆ ಸೌಂದರ್ಯ. ಅಂತೂ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದೆ. ಬೇಷ್ ಕಣೆ ಸುಕನ್ಯಾ, ಬೇಷ್.